ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ನಾಗರ ಪಂಚಮಿಗೆ ಸ್ಪೆಷಲಾಗಿ ಏನಾದರೂ ಮಾಡಬೇಕಲ್ವಾ, ಅದಕ್ಕೋಸ್ಕರ ನಾನು ಕರ್ಚಿಕೆಯನ್ನು ಯಾವ ರೀತಿಯಾಗಿ ವಿಭಿನ್ನವಾಗಿರುವಂತಹ ಕರ್ಚಿಕೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಇನ್ನೇಕೆ ತಡ ಮಾಡ್ಕೊಳ್ಳೋಣ, ನಾಗರ ಪಂಚಮಿಗೆ ಕರ್ಚಿಕೆ ಹೇಗೆ ಮಾಡ್ಬೋದು ಅನ್ನೋದನ್ನು ನೋಡ್ಕೊಳ್ಳೋಣ. ನಾನು ಮೊದಲಿಗೆ ಕರ್ಚಿಕೆ ಮಾಡ್ಕೊಳ್ಳೋಕ್ಕೆ ಮೈದಾ ಹಿಟ್ಟನ್ನು ತೆಗೆದುಕೊಂಡು ಚಾಣಿಸ್ಕೊಳ್ತಾ ಇದ್ದೀನಿ. ನಾನು ಈ ಬೌಲಿನಿಂದ 2.5 ಬೌಲ್ ಆಗುವಷ್ಟು ಮೈದಾ ಹಿಟ್ಟನ್ನು ಚಾಣಿಸ್ಕೊಳ್ಬೇಕು. ನೋಡಿ, ನೀವು ಇಂತಿಷ್ಟೇ ಪ್ರಮಾಣದಷ್ಟು ತೆಗೆದುಕೊಳ್ಬೇಕಂತೇನಿಲ್ಲ. ನೀವು ಅರ್ಧ ಕೆಜಿ 1 ಕೆಜಿ ಅಷ್ಟು ಕೂಡ ನೀವು ಮಾಡ್ಕೊಳ್ಬಹುದು. ನೋಡಿ, ನಾಗರ ಪಂಚಮಿಗೆ ಎಲ್ಲರೂ ಕೂಡ ಉಂಡೆ ಕರ್ಜಿಕೆ ಮಾಡೋದು ಸರ್ವೇ ಸಾಮಾನ್ಯ. ನಾಗರ ಪಂಚಮಿಗೆ ಸ್ಪೆಷಲ್ಲಾಗಿ ಏನಾದರೂ ಮಾಡಬೇಕಂತ ಅನ್ನಿಸಿದಾಗ ನೀವು ಈ ರೀತಿಯಾಗಿರುವಂತಹ ವಿಶೇಷವಾಗಿರುವಂತಹ ಕರ್ಜಿಕೆಯನ್ನು ಕೂಡ ಸಿಂಪಲ್ಲಾಗಿ ಒಂದು ಸಲ ಟ್ರೈ ಮಾಡಿ. ನೋಡಿ, ಇವಾಗ ನಾನು 2.5 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಚಾಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮೊದಲಿಗೆ ಉಪ್ಪು ಮತ್ತು ಅದಕ್ಕೆ 1 ಸ್ಪೂನ್ ಆಗುವಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಳ್ಳಿ. ಆವಾಗ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿಯೂ ಕೂಡ ಬರುತ್ತೆ ಕರ್ಜಿಕಾಯಿ. ಇವಾಗ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ, ಜಾಸ್ತಿ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ಎಷ್ಟು ಗಟ್ಟಿಯಾಗಿರುತ್ತೋ ಕರ್ಜಿಕಾಯಿನೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ, ನೀವು ರವೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ತಿನ್ನುವಾಗ ಟೇಸ್ಟು ಸೂಪರಾಗಿರುತ್ತೆ. ಅದಕ್ಕೋಸ್ಕರ ನೀವು 1 ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಹಾಕ್ಕೊಳ್ಳಿ. ಆವಾಗ ತುಂಬ ಸೂಪರಾಗಿ ಬರುತ್ತೆ ಕರ್ಜಿಕಾಯಿ. ನೋಡಿ, ಗಟ್ಟಿಯಾಗಿ ನಾದ್ಕೊಳ್ಳಿ. ತುಂಬ ಚೆನ್ನಾಗಿ ಗಟ್ಟಿಯಾಗಿ ನಾದ್ಕೊಂಡ್ರಿ ಅಂತಂದರೆ ಕರ್ಜಿಕಾಯಿನೂ ಕೂಡ ತುಂಬ ಸುಲಭವಾಗಿ ಮಾಡ್ಕೊಳ್ಬಹುದು. ಹಿಟ್ಟು ನಾದ್ಕೊಂಡು ಒಂದು 15 ನಿಮಿಷಗಳವರೆಗೆ ನಾವು ರೆಸ್ಟ್ ಮಾಡಲು ಇಟ್ಕೊಳ್ಬೇಕಾಗುತ್ತೆ. ಆವಾಗ ಹಿಟ್ಟು ತುಂಬ ಚೆನ್ನಾಗಿ ನೆಂದಿರುತ್ತೆ. ಆವಾಗ ನಮಗೆ ಕರ್ಜಿಕೆ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾವು 15 ನಿಮಿಷಗಳವರೆಗೆ ರೆಸ್ಟ್ ಮಾಡಲು ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಗಟ್ಟಿಯಾಗಿ ನಾದ್ಕೊಳ್ಳಿ. ನಿಮಗೆ ಕಾಣಿಸ್ತಾ ಇರ್ಬೋದು ನಾನು ಯಾವ ರೀತಿಯಾಗಿ ನಾದ್ಕೊಳ್ತಾ ಇದ್ದೀನಿ ಅಂತ. ಇವಾಗ ನಾದ್ಕೊಂಡಿದ್ದಾಯಿತು. ಒಂದು 15 ನಿಮಿಷಗಳವರೆಗೆ ರೆಸ್ಟ್ ಮಾಡಲು ಇಟ್ಕೊಳ್ತಾ ಇದ್ದೀನಿ. ನೋಡಿ, ಹಿಟ್ಟು ನೆನೆಯುವ ಅಷ್ಟರಲ್ಲಿ ಅದಕ್ಕೆ ಸ್ಟಫಿಂಗ್ಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ನಾನು ಮೊದಲಿಗೆ ಪುಟಾಣಿಯನ್ನು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ನಾನು ಈ ಕಪ್ಪಿನಿಂದ 1.5 ಕಪ್ ಆಗುವಷ್ಟು ಪುಟಾಣಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಹಾಗೆ ಇದೇ ಕಪ್ಪಿನಿಂದ 2 ಕಪ್ ಆಗುವಷ್ಟು ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಮುಂಚಿತವಾಗಿಯೇ ಪುಟಾಣಿ ಮತ್ತು ಸಕ್ಕರೆಯನ್ನು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ. ಇವಾಗ ಅಳತೆ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 1.5 ಕಪ್ಪು ಪುಟಾಣಿ ಹಿಟ್ಟಿಗೆ 2 ಕಪ್ ಆಗುವಷ್ಟು ಸಕ್ಕರೆ ಕರೆಕ್ಟಾಗಿರುತ್ತೆ. ಇನ್ನು ಜಾಸ್ತಿ ಏನೋ ಹಾಕ್ಕೊಳಕ್ಕೆ ಹೋಗಬೇಡಿ. ಸಕ್ಕರೆ ಪುಡಿ ಪುಟಾಣಿ ಪುಡಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಲಿ, ಅದಕ್ಕೋಸ್ಕರ ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ ನಂತರ ಹೆರ್ಚ್ಕೊಂಡು ಇಟ್ಕೊಂಡಿರುವಂತಹ ಕೊಬ್ಬರಿನೂ ಹಾಕ್ಕೊಳ್ಳೋಣ. ನೋಡಿ, ಅರ್ಧ ಕಪ್ ಆಗುವಷ್ಟು ನಾನು ಕೊಬ್ಬರಿನ ಹೆರ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ಕರ್ಜಿಕಾಯಿಗೆ ಕೊಬ್ಬರಿ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬಾಯಲ್ಲಿ ತಿಂತಾ ಇರುವಾಗ ಬಾಯಲ್ಲಿ ಸಿಗ್ತಾ ಇರುತ್ತಲ್ವ, ಆವಾಗ ಟೇಸ್ಟು ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಒಂದು ಕಡ್ಡಿಯನ್ನು ತೆಗೆದುಕೊಂಡಿದ್ದೀನಿ. ಕಡ್ಡಿಗೆ ನಾನು ಹತ್ತಿಯನ್ನು ಸುತ್ತಿಟ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಒಂದು ಅರ್ಧ ಸ್ಪೂನಿನಷ್ಟು ಮೈದಾ ಹಿಟ್ಟು ಮತ್ತು ಒಂದು ಸ್ವಲ್ಪದಷ್ಟು ಹಾಲನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದು ನಮಗೆ ಕರ್ಜಿಕಾಯಿಗೆ ಹಚ್ಕೊಳ್ಳೋಕ್ಕೆ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಮೊದಲಿಗೆ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ನಾವು ಮುಂಚಿತವಾಗಿ ಮಾಡಿ ಇಟ್ಕೊಂಡ್ವಿ ಅಂತಂದರೆ ಎಲೆಗೆ ಹಚ್ಕೊಳ್ಳೋಕ್ಕೆ ಬರುತ್ತೆ. ನೋಡಿ, ನಾವು ಇವೆಲ್ಲನೂ ಕೂಡ ರೆಡಿ ಮಾಡುವಷ್ಟರಲ್ಲಿ ಹಿಟ್ಟು ಕೂಡ ತುಂಬ ಚೆನ್ನಾಗಿ ನೆಂದಿದೆ. ಇವಾಗ ಕೈಗೆ ಒಂದು ಸ್ವಲ್ಪದಷ್ಟು ನಾನು ನೀರನ್ನು ಹಚ್ಕೊಂಡು ಮಿದ್ಕೊಳ್ತೀನಿ. ನೋಡಿ, ಹಿಟ್ಟು ನಾವು ರೆಸ್ಟ್ ಮಾಡಲು ಇಟ್ಟಿರ್ತೀವೋ ಆ ನಂತರ ನಾವು ಒಂದು ಸ್ವಲ್ಪದಷ್ಟು ನೀರನ್ನು ಕೈಗೆ ಹಚ್ಕೊಂಡು ಚೆನ್ನಾಗಿ ಹಿಟ್ಟು ಮಿದಿಬೇಕು. ಆವಾಗ ನಮಗೆ ಉಳ್ಳಿ ಮಾಡ್ಕೊಳ್ಳೋಕ್ಕೆ ತುಂಬ ಸುಲಭವಾಗಿ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಮಿದ್ಕೊಂಡಿದ್ದಾಯಿತು. ಇವಾಗ ನಾನು ಚಿಕ್ಕ ಚಿಕ್ಕದಾಗಿ ಉಳ್ಳೆಗಳನ್ನು ಮಾಡ್ಕೊಳ್ತೀನಿ. ನಮಗೆ ಎಷ್ಟು ಉಳ್ಳೆಗಳು ಮಾಡ್ಕೊಳ್ತೀವೋ ಅಷ್ಟು ಹಿಟ್ಟನ್ನು ಮಾತ್ರ ತೆಗೆದುಕೊಂಡು ಮಿಕ್ಕಿರುವಂಥ ಹಿಟ್ಟಿನ ಮೇಲ್ಗಡೆ ಮುಚ್ಕೊಳ್ಬೇಕಾಗುತ್ತೆ. ಇಲ್ಲ ಅಂತಂದರೆ ಗಾಳಿಗೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಹಿಟ್ಟಿನ ಮೇಲ್ಗಡೆ ಮುಚ್ಚಿಟ್ಕೊಳ್ಬೇಕಾಗುತ್ತೆ. ನೋಡಿ, ನಾನು ಇಷ್ಟು ಗಾತ್ರದ ಉಳ್ಳೆಗಳನ್ನು ಮುಂಚಿತವಾಗಿ ಮಾಡಿ ಇಟ್ಕೊಳ್ಬೇಕು. ಆವಾಗ ನಾವು ಎಲೆ ತಿದ್ಕೊಳ್ಳುವಾಗ ಬೇಗನೆ ತಿದ್ಕೊಳ್ಬಹುದು. ಈ ರೀತಿಯಾಗಿ ಉಂಡೆಗಳನ್ನು ನೀವು ಮುಂಚಿತವಾಗಿ ಇಟ್ಕೊಂಡು ಬಿಟ್ಟರೆ ಅಂತೆ ಎಲೆ ತಿದ್ಕೊಳ್ಳುವಾಗ ತುಂಬ ಸುಲಭವಾಗಿ ಬೇಗನೆ ಆಗಿಬಿಡುತ್ತೆ. ನೋಡಿ, ಉಳ್ಳೆಗಳು ಇದಕ್ಕಿಂತ ಜಾಸ್ತಿನೂ ಮಾಡೋಕ್ಕೆ ಹೋಗಬೇಡಿ, ಇಲ್ಲ ಇದಕ್ಕಿಂತ ಚಿಕ್ಕದಾಗಿನೂ ಕೂಡ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇಷ್ಟು ಪ್ರಮಾಣದಷ್ಟಾದರೆ ಸಾಕು, ತುಂಬ ಚೆನ್ನಾಗಿ ಎಲೆಗಳು ಬರುತ್ತೆ. ನೋಡಿ, ಇವಾಗ ನಾನು ತೆಗೆದುಕೊಂಡಿರುವಂಥ ಹಿಟ್ಟಿನಿಂದ ಉಳ್ಳೆಗಳು ಮಾಡ್ಕೊಂಡಿದ್ದಾಯಿತು. ಹಾಗೆ ಇನ್ನೂ ಒಂದು ಸ್ವಲ್ಪ ಹಿಟ್ಟು ಹಚ್ಕೊಳ್ಳೋಕ್ಕೆ ನಾನು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಉಳ್ಳೆಯನ್ನು ಹಿಟ್ಟಿನಲ್ಲಿ ಡಿಪ್ ಮಾಡಿಕೊಂಡು ತಿದ್ಕೊಳ್ಬೇಕು ಅಷ್ಟೇ. ನೋಡಿ, ಇದನ್ನು ವೀಳ್ಯದೆಲೆ ಇರುತ್ತಲ್ವ ಆ ರೀತಿಯಾಗಿ ತಿದ್ಕೊಳ್ಬೇಕು. ಆವಾಗ ನಮಗೆ ಒಳಗಡೆ ಸ್ಟಫಿಂಗ್ ಹಾಕೊಂಡ ನಂತರ ಮುಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ವೀಳ್ಯದೆಲೆ ಏನಿರುತ್ತಲ್ವ ಆ ರೀತಿಯಾಗಿ ನೀವು ಎಲೆಗಳನ್ನು ಲಟ್ಟಿಸ್ಕೊಳ್ಳಿ. ನೋಡಿ, ನಾವು ಮುಂಚಿತವಾಗಿಯೇ ಆ ಉಳ್ಳಿಗಳನ್ನು ಮಾಡಿಟ್ಕೊಂಡಿರ್ತೀವಲ್ವ, ಎಲೆಗಳು ತಿದ್ಕೊಳ್ಳುವಾಗ ಬೇಗನೆ ನಾವು ತಿದ್ಕೊಳ್ಬಹುದು. ನೋಡಿ, ಈ ರೀತಿಯಾಗಿ ಎಲೆಗಳನ್ನು ತಿದ್ಕೊಂಡು ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡು ಇಟ್ಕೊಳ್ಳೋಣ. ನೋಡಿ, ಇನ್ನೊಂದು ಉಳ್ಳೆಯಿಂದನೂ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅಂತ. ಒಂದು ಉಳ್ಳೆಯನ್ನು ಹಿಟ್ಟಿನಲ್ಲಿ ಡಿಪ್ ಮಾಡಿಕೊಂಡು ಆವಾಗ ನಾವು ಲಟ್ಟಿಸ್ಕೊಳ್ಬಹುದು.
ನೋಡಿ ಈ ರೀತಿಯಾಗಿ ಉದ್ದುದ್ದವಾಗಿ ಲಟ್ಟಿಸ್ಕೊಳ್ಬೇಕಾಗುತ್ತೆ. ನೋಡಿ ಈ ಎಲೆಗಳು ತಿದ್ಕೊಳ್ಳೋದು ಜಾಸ್ತಿ ಸಮಯ ಏನೂ ಬೇಕಾಗೋದಿಲ್ಲ, ಬೇಗನೆ ನಾವು ತಿದ್ಕೊಳ್ಬಹುದು. ಆದರೆ ತುಂಬ್ಕೊಳ್ಳುವಾಗ ಹುಷಾರಾಗಿ ತುಂಬ್ಕೊಳ್ಳಿ. ನೀವು ತುಂಬ್ಕೊಳ್ಳುವಾಗ ಒಂದು ಸ್ವಲ್ಪದಷ್ಟು ಬಿಟ್ಟರೆ ಅಂತಂದರೆ ಎಣ್ಣೆಯಲ್ಲಿ ಹಾಕಿದ ನಂತರ ಎಲ್ಲ ಕಡೆಯೂ ಬಿಟ್ಕೊಂಡು ಬಿಡುತ್ತೆ, ಎಣ್ಣೆ ಪೂರ್ತಿಯಾಗಿ ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ತುಂಬ್ಕೊಳ್ಳುವಾಗ ನೀವು ತುಂಬ ಚೆನ್ನಾಗಿ ಎಚ್ಚರಿಕೆಯಿಂದ ತುಂಬ್ಕೊಳ್ಬೇಕಾಗುತ್ತೆ. ನೋಡಿ ಎಲೆಗಳ ಮಧ್ಯದಲ್ಲಿ ನಾವು ಪುಟಾಣಿ ಮತ್ತು ಸಕ್ಕರೆ ಪುಡಿಯನ್ನು ಹಾಕ್ಕೊಂಡು ಆನಂತರ ಮೈದಾ ಹಿಟ್ಟಿನ ನೀರನ್ನು ರೆಡಿ ಮಾಡ್ಕೊಂಡಿರ್ತೀವಲ್ವ ಅದನ್ನು ಹಚ್ಕೊಂಡು ಮೇಲ್ಗಡೆ ಈ ರೀತಿಯಾಗಿ ಮುಚ್ಕೊಂಡ್ಬಿಡಿ. ನೋಡಿ ಈ ರೀತಿಯಾಗಿ ಮುಚ್ಕೊಂಡು ಕೈಯಿನ ಸಹಾಯದಿಂದ ಒತ್ಕೊಳ್ಬೇಕಾಗುತ್ತೆ. ನಾವು ಎಷ್ಟು ಚೆನ್ನಾಗಿ ಈ ಕರ್ಜಿಕಾಯಿ ರೆಡಿ ಮಾಡ್ಕೊಳ್ತೀವೋ ಎಣ್ಣೆನೂ ಕೂಡ ಅಷ್ಟೊಂದು ಸ್ವಲ್ಪನೂ ಕೂಡ ಹಾಳಾಗೋದಿಲ್ಲ. ನೀವು ಈ ರೀತಿಯಾಗಿ ಕೈಯಿಂದ ನಾವು ಮತ್ತೆ ಒಂದು ಸ್ವಲ್ಪ ಪ್ರೆಷರ್ ಹಾಕಿ ಮಾಡ್ಕೊಂಡು ಇಟ್ಕೊಂಡ್ವಿ ಅಂತಂದರೆ ಬಾಯಿ ಬಿಟ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ನೀವು ಒಂದು ಸ್ವಲ್ಪದಷ್ಟು ಎಚ್ಚರಿಕೆಯಿಂದ ಸ್ಟಫಿಂಗ್ ಮಾಡ್ಕೊಳ್ಳುವಾಗ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಬೇಕಾಗುತ್ತೆ. ನೋಡಿ ನಾನು ಮತ್ತೆ ಎಲೆಗಳನ್ನು ಯಾವ ರೀತಿಯಾಗಿ ತಿದ್ಕೊಳ್ಬಹುದು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ. 2 ಉಳ್ಳೆಗಳನ್ನು ತೆಗೆದುಕೊಂಡು ಹಿಟ್ಟಿನಲ್ಲಿ ಡಿಪ್ ಮಾಡಿಕೊಂಡು ಲಟ್ಟಿಸ್ಕೊಳ್ಬಹುದು. ನೋಡಿ ನೀವು ಒಂದೇ ಎಲೆಯನ್ನು ಕೂಡ ತಿದ್ಕೊಳ್ಬಹುದು, 2 ಎಲೆಗಳನ್ನು ಕೂಡ ತಿದ್ಕೊಳ್ಬಹುದು. ನಿಮಗೆ ಯಾವುದು ಬೇಗ ಅನಿಸುತ್ತೋ ಆ ರೀತಿಯಾಗಿ ಮಾಡ್ಕೊಳ್ಳಿ. ನೋಡಿ ಇವಾಗ ಇನ್ನೊಂದು ಎಲೆನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಮತ್ತೆ ಇನ್ನೊಂದು ಉಳ್ಳೆಯನ್ನು ತೆಗೆದುಕೊಂಡು ಹಿಟ್ಟಿನಲ್ಲಿ ಡಿಪ್ ಮಾಡಿಕೊಂಡು ಈ ರೀತಿಯಾಗಿ ತಿದ್ಕೊಂಡು ಬಿಟ್ರಿ ಅಂತಂದರೆ ಬೇಗನೆ ನಾವು ಮಾಡ್ಕೊಳ್ಬಹುದು. ನೋಡಿ ಇವಾಗ ಎಲೆಗಳು ತಿದ್ಕೊಂಡಿದ್ದಾಯಿತು. 3 ಎಲೆಗಳನ್ನು ಇಟ್ಕೊಂಡು ಅದಕ್ಕೆ ಸ್ಟಫಿಂಗ್ ಹಾಕ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಅಂದರೆ 1 ಸ್ಪೂನ್ ಆಗುವಷ್ಟು ಹಾಕ್ಕೊಂಡ್ರೆ ಸಾಕು, ಇನ್ನೂ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ, ಆವಾಗ ಬಾಯಿ ಬಿಟ್ಕೊಂಡು ಬಿಡುತ್ತೆ. 1 ಸ್ಪೂನ್ ಆಗುವಷ್ಟು ಪುಟಾಣಿ ಪುಡಿ ಸಕ್ಕರೆ ಪುಡಿ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೊಂಡು ಮೇಲ್ಗಡೆ ಈ ರೀತಿಯಾಗಿ ಮೈದಾ ನೀರನ್ನು ಹಚ್ಕೊಂಡು ಬಿಟ್ರಿ ಅಂತಂದರೆ ಮುಗೀತು. ಸೂಪರಾಗಿ ನಾವು ಕರ್ಜಿಕಾಯನ್ನು ಮಾಡ್ಕೊಳ್ಬಹುದು. ಮತ್ತು ಇದನ್ನು ಒತ್ಕೊಳ್ಳುವಾಗ ತುಂಬ ಎಚ್ಚರಿಕೆಯಿಂದ ಒತ್ಕೊಳ್ಳಿ. ಒಂದು ಸ್ವಲ್ಪದಷ್ಟು ಬಿಟ್ಕೊಂಡ್ರಿ ಅಂತಂದರೆ ಅದು ಹಾಳಾಗಿಬಿಡುತ್ತೆ. ನೋಡಿ ಈ ರೀತಿಯಾಗಿ ಒತ್ಕೊಂಡ ನಂತರ ಮತ್ತೆ ಕೈಯಿಂದ ತೆಗೆದುಕೊಂಡು ಈ ರೀತಿಯಾಗಿ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪನೂ ಕೂಡ ಬಾಯಿ ಬಿಟ್ಕೊಳ್ಬಾರ್ದು. ಬಾಯಿ ಬಿಟ್ಕೊಂತು ಅಂತಂದರೆ ಮತ್ತೆ ಮೈದಾ ನೀರನ್ನು ಹಚ್ಕೊಂಡು ಮತ್ತೆ ಒತ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಬಾಯಿ ಬಿಟ್ಕೊಳ್ತು ಅಂತಂದರೆ ಮೈದಾ ನೀರನ್ನು ಹಚ್ಕೊಂಡು ಒತ್ಕೊಂಡು ಇಟ್ಕೊಳ್ಳಿ. ನೋಡಿ ಯಾವ ರೀತಿಯಾಗಿ ಎಲೆಗಳು ತಿದ್ಕೊಳ್ಬಹುದು ಮತ್ತು ಯಾವ ರೀತಿಯಾಗಿ ಪುಡಿನ ಹಾಕ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಂಡ್ರಲ್ವ. ನಾನು ಇವಾಗ ಸ್ವಲ್ಪದಷ್ಟು ಕರ್ಜಿಕಾಯನ್ನು ಮಾಡಿಟ್ಕೊಂಡಿದ್ದೀನಿ. ಇವಾಗ ಒಂದು ಬಟ್ಟೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ನಿಮಗೆ ಸಾಧ್ಯವಾದಷ್ಟು ಬಟ್ಟೆ ಮೇಲ್ಗಡೆನೇ ಹಾಕ್ಕೊಳ್ಳಿ. ಆ ನಂತರ ನಾನು ಮತ್ತೆ ಒಂದು ಸ್ವಲ್ಪದಷ್ಟು ಹಿಟ್ಟನ್ನು ತೆಗೆದುಕೊಂಡು ಮತ್ತೆ ಉಳ್ಳೆಗಳನ್ನು ಮಾಡಿಟ್ಕೊಳ್ತೀನಿ. ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಉಳ್ಳೆಗಳನ್ನು ಮಾಡಿಟ್ಕೊಂಡು ಮಿಕ್ಕಿರುವಂಥ ಹಿಟ್ಟನ್ನು ನಾವು ಒಂದು ಬಟ್ಟೆಯನ್ನು ಹೊಚ್ಚಿ ಇಟ್ಕೊಳ್ಬೇಕಾಗುತ್ತೆ. ಇಲ್ಲ ಅಂತಂದರೆ ಒಂದು ತಟ್ಟೆಯನ್ನು ಮೇಲ್ಗಡೆ ಮುಚ್ಚಿ ಇಟ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಾವು ಕರ್ಜಿಕಾಯಿ ಮಾಡೋದ್ರಲ್ಲಿ ಆ ಹಿಟ್ಟು ಕೂಡ ಸ್ವಲ್ಪನೂ ಕೂಡ ಗಟ್ಟಿಯಾಗಿರೋದಿಲ್ಲ, ಹೇಗೆ ನಾದ್ಕೊಂಡಿರ್ತೀವೋ ಹಾಗೆ ಇರುತ್ತೆ. ಇದನ್ನು ಕೂಡ ಒಂದು ಸ್ವಲ್ಪದಷ್ಟು ಗಮನಿಸಿ. ನೋಡಿ ಮತ್ತೆ ಎಲೆಗಳನ್ನು ನಾನು ತಿದ್ಕೊಳ್ತಾ ಇದ್ದೀನಿ. ಯಾವ ರೀತಿಯಾಗಿ ತಿದ್ಕೊಳ್ಬಹುದು ಅನ್ನೋದನ್ನು ಇನ್ನೊಂದು ಸಲ ನೋಡ್ಕೊಳ್ಳಿ. ಈ ರೀತಿಯಾಗಿ ತಿದ್ಕೊಂಡ್ರಿ ಅಂತಂದರೆ ನಾವು ಬೇಗನೆ ಕರ್ಜಿಕಾಯಿ ಮಾಡ್ಕೊಳ್ಬಹುದು. ನೋಡಿ ಸೂಪರಾಗಿ ಎಲೆಗಳನ್ನು ಯಾವ ರೀತಿಯಾಗಿ ತಿದ್ಕೊಳ್ಬಹುದು ಅನ್ನೋದನ್ನು ಖಂಡಿತವಾಗ್ಲೂ ನೀವು ನೋಡ್ಕೊಳ್ಳಿ. ನೀವು ಮನೆಯಲ್ಲಿ ಮಾಡಿದ್ರಿ ಅಂತಂದರೆ ಆವಾಗ ನಿಮಗೆ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು, ಯಾವ ರೀತಿಯಾಗಿ ನೀವು ಸ್ಟಫಿಂಗ್ ತುಂಬ್ಕೊಳ್ಬೋದು ಅನ್ನೋದನ್ನು ಕೂಡ ಗೊತ್ತಾಗುತ್ತೆ. ನೋಡಿ ಈ ಕರ್ಜಿಕಾಯಿ ಅಂತೂ ನಾಗರ ಪಂಚಮಿಯಲ್ಲಿ ಸೂಪರಾಗಿ ಇರುತ್ತೆ. ಮತ್ತು ಖಂಡಿತವಾಗ್ಲೂ ಎಲ್ಲರ ಮನೆಯಲ್ಲಿನೂ ಕೂಡ ನೀವು ಕರ್ಜಿಕಾಯಿಯನ್ನು ಮಾಡ್ತೀರಾ. ಆದರೆ ಸುಲಭವಾದ ವಿಧಾನದಲ್ಲಿ ಒಂದು ಸಲನಾದರೂ ಮಾಡಿ ನೋಡಿ, ಮತ್ತು ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಕರ್ಜಿಕಾಯಿಗೆ ನಾವು ಕೊಬ್ಬರಿ ಪುಡಿಯನ್ನು ಉಪಯೋಗಿಸಿರೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಖಂಡಿತವಾಗ್ಲೂ ನೀವು ಒಂದು ಸಲನಾದರೂ ಈ ಕರ್ಜಿಕಾಯಿಯನ್ನು ಟ್ರೈ ಮಾಡಲೇಬೇಕು. ನೋಡಿ ಕರ್ಜಿಕಾಯಿ ಮಾಡಿಟ್ಕೊಂಡಿದ್ದಾಯಿತು. ಇವಾಗ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ನಾನು ಎಷ್ಟೊಂದು ಕರ್ಜಿಕಾಯಿಯನ್ನು ಬಟ್ಟೆ ಮೇಲ್ಗಡೆ ಇಟ್ಕೊಂಡಿದ್ದೀನಿ. ನೋಡಿ ಒಂದು ಬಟ್ಟೆ ತುಂಬಿದ ನಂತರ ಮತ್ತೆ ಅದರ ಮೇಲ್ಗಡೆ ಬಟ್ಟೆನ ಹಾಕ್ಕೊಂಡು ಮತ್ತೆ ಮೇಲ್ಗಡೆ ನಾವು ಕರ್ಜಿಕಾಯಿನ ಇಟ್ಕೊಳ್ಬಹುದು. ನೋಡಿ ಇವಾಗ ನಾನು ಎಷ್ಟೊಂದು ಕರ್ಜಿಕಾಯಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ನಾನು ಮುಂಚೆನೇ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ. ಎಣ್ಣೆ ಬಿಸಿ ಆದ ನಂತರ ಕರ್ಜಿಕಾಯಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಬಿಟ್ಟೆ ಅಂತಂದರೆ ಬಿಸಿಯಾಗಿರುವಂತಹ ಕರ್ಜಿಕಾಯಿ ತಿನ್ನಲು ರೆಡಿ. ತುಂಬಾ ಚೆನ್ನಾಗಿ ಬರುತ್ತೆ ಈ ಕರ್ಜಿಕಾಯಿ. ನೋಡಿ ಒಂದು ಕಡೆ ಫ್ರೈ ಆದ ನಂತರ ಇನ್ನೊಂದು ಕಡೆನೂ ನೀವು ಸ್ಪೂನಿನ ಸಹಾಯದಿಂದ ತಿರುವಿ ಹಾಕ್ಕೊಳ್ಳಿ. 2 ಕಡೆನೂ ಕೂಡ ನೀವು ಚೆನ್ನಾಗಿ ಫ್ರೈ ಮಾಡಿಕೊಂಡು ತಟ್ಟೆಯಲ್ಲಿ ತೆಗೆದ್ರಿ ಅಂತಂದರೆ ಸೂಪರಾಗಿರುವಂತಹ ಕರ್ಜಿಕಾಯಿ ಈ ನಾಗರ ಪಂಚಮಿಗೆ ತಿನ್ನಲು ರೆಡಿಯಾಗಿಬಿಡ್ತು. ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡು ಬಿಡಿ. ಇವಾಗ ನಾನು ತೆಗಿತಾ ಇದ್ದೀನಿ. ಜಾಸ್ತಿ ನೀವು ಕೆಂಪಿಗೆ ಮಾಡ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಮಟ್ಟಿಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಕರ್ಜಿಕಾಯಿ ರೆಡಿಯಾಗಿದೆ ಅಂತ. ನೋಡಿ ಸೂಪರಾಗಿ ಕರ್ಜಿಕಾಯಿ ಫ್ರೈ ಮಾಡಿಕೊಂಡು ಒಂದು ಬುಟ್ಟಿಯಲ್ಲಿ ತೆಗಿತಾ ಇದ್ದೀನಿ. ಮತ್ತು ಕರ್ಜಿಕಾಯಿನ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ನೀವು ಒಂದು ಅಗಲವಾದ ಬುಟ್ಟಿಯನ್ನು ಇಟ್ಕೊಂಡ್ರಿ ಅಂತಂದರೆ 5ರಿಂದ 6ರಷ್ಟು ಕರ್ಜಿಕಾಯಿನ ನೀವು ಒಮ್ಮೆಗೆ ಫ್ರೈ ಮಾಡ್ಕೊಳ್ಬಹುದು. ನೋಡಿ ನೀವು ಒಂದು ಕಡೆ ಫ್ರೈ ಮಾಡ್ಕೊಂಡ್ರಿ ಅಂತಂದರೆ ಇನ್ನೊಂದು ಕಡೆನೂ ನೀವು ತಿರು ಹಾಕ್ಕೊಳ್ಳಿ. ಅಂದರೆ 2 ಕಡೆನೂ ಕೂಡ ನೀವು ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ನೀವು ಅರ್ಧಂಬರ್ಧ ಕರ್ಜಿಕಾಯಿನ ಫ್ರೈ ಮಾಡ್ಕೊಂಡ್ರಿ ಅಂತಂದರೆ ಒಳಗಡೆ ಹಿಟ್ಟು ಹಾಗೇ ಇರುತ್ತೆ.
ನೀವು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ ಅಂತಂದರೆ ಅಂಟಂಟ ರೀತಿಯಾಗಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನೀವು ಅರ್ಧಂಬರ್ಧ ಫ್ರೈ ಮಾಡ್ಕೊಂಡ್ರಿ ಅಂತ ಹಿಟ್ಟು ತಿನ್ನುವಾಗನೂ ಕೂಡ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ. ಇದನ್ನೂ ಕೂಡ ಫ್ರೈ ಮಾಡ್ಕೊಂಡಿದ್ದಾಯಿತು. ತುಂಬ ಚೆನ್ನಾಗಿ ಎಲ್ಲವನ್ನೂ ಕೂಡ ಫ್ರೈ ಮಾಡ್ಕೊಂಡಿದ್ದೆವು. ಒಂದು ಸ್ವಲ್ಪನೂ ಕೂಡ ಕರ್ಚಿಕಾಯಿ ಹಾಳಾಗಿದ್ದಿಲ್ಲ, ಮಧ್ಯದಲ್ಲಿ ಬಿಟ್ಕೊಂಡು ಇದ್ದೂ ಇಲ್ಲ. ಎಣ್ಣೆನೂ ಕೂಡ ನಾವು ಮೊದಲಿಗೆ ಯಾವ ರೀತಿಯಾಗಿ ಇಟ್ಕೊಂಡಿದ್ದೆ ಅದೇ ರೀತಿಯಾಗಿತ್ತು. ನೋಡಿ, ಪೂರ್ತಿಯಾಗಿ ಕರ್ಚಿಕಾಯಿನ ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕರ್ಚಿಕಾಯಿ ಬಂದಿದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಸೂಪರ್ ಆಗಿರುವಂತಹ ಕರ್ಜಿಕಾಯಿ ನಾಗರ ಪಂಚಮಿಗೆ ರೆಡಿಯಾಗಿಬಿಡ್ತು. ಇನ್ನೇನು ತಿನ್ನೋದಷ್ಟೇ ಬಾಕಿ. ನೋಡಿದ್ರಲ್ವಾ ವೀಕ್ಷಕರೇ, ಈ ನಾಗರ ಪಂಚಮಿಗೆ ಸೂಪರ್ ಆಗಿರುವಂಥ ಕರ್ಜಿಕಾಯಿ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ಖಂಡಿತವಾಗ್ಲೂ ನೀವು ನಿಮ್ಮ ಮನೇಲಿ ಒಂದು ಸರನಾದರೂ ಈ ರೀತಿಯಾಗಿ ಕರ್ಜಿಕಾಯಿನ ಮಾಡ್ಕೊಂಡು ನೋಡಿ. ಹೀಗೆ ಮುಂದಿನ ಹೊಸ ಹೊಸ ವಿಡಿಯೋ ಒಂದಿಗೆ ಬರ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್. ಖುಷಿಯಾಗಿರಿ, ಸದಾ ಹೊಸದನ್ನೇ ಯೋಚಿಸ್ತಾ ಇರಿ. ಥ್ಯಾಂಕ್ ಯು.